ಎಲ್ಲರಿಗೂ ನಮಸ್ಕಾರ. ಸ್ವರ್ಣ ಗೌರಿ ಲಾಗ್ಸ್ಗೆ ಸ್ವಾಗತ. ನನಗೆ ಈ ವಿಚಾರನ ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಎಸ್ ಜಾನಕಿ ಅಮ್ಮನವರು ಒಂದು ಅದ್ಭುತ ಕಲಾವಿದೆ ಹಾಗೂ ಒಂದು ಒಳ್ಳೆ ನಗುಮೊಗದ ನಿಷ್ಕಲ್ಮಶ ನಗುವಿನ ಈ ಅಮ್ಮನಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಕ್ಕೆ ಹೇಳ್ತೀನಿ. ಯಾಕೆ ಧನ್ಯವಾದಗಳು ಹೇಳ್ತೀನಿ ಅಂದರೆ, ಅವರು ಜೀವಂತವಾಗಿ ಇಲ್ಲದಿದ್ದರೂ ಸಹ ಅವರ ಹಾಡುಗಳು ತುಂಬ ಅತ್ಯದ್ಭುತವಾಗಿ ಜೀವಂತವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಒಬ್ಬ ಕಲಾವಿದರು ಅವರು ಹೋದ್ರೂ ಸಹ ಅವ್ರ ಕಲೆ ಭೂಮಿ ಮೇಲೆ ಸದಾ ಚಿರ ಪರಿಚಿತವಾಗಿರುತ್ತೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತಂದರೆ, ಅವರ ವಾಯ್ಸು ಕೇಳ್ತಾ ಇದ್ರೇ ಏನೋ ಒಂಥರ ಎಷ್ಟು ಖುಷಿಯಾಗುತ್ತೆ. ಎಷ್ಟು ದೂರ ಇದ್ರೂ ಸಹ ಅವ್ರ ವಾಯ್ಸು ಒಂದು ಮೊಬೈಲಲ್ಲೇ ಆಗಲಿ, ಒಂದು ರೇಡಿಯೋದಲ್ಲೇ ಆಗಲಿ, ನನಗೆ ಚಿಕ್ಕ ವಯಸ್ಸಿಂದನೂ ಎಸ್ ಜಾನಕಿ ಅಮ್ಮ ಅಂದರೆ ಅಷ್ಟೇ ಖುಷಿ. ಅವರ ಹಾಡುಗಳು ಕೇಳ್ತಾ ಇದ್ದರೆ ನಾನು ಇವಾಗೂ ಸಹ ಗುಣಗ್ತಾ ಇರ್ತೀನಿ. ಎಸ್ ಜಾನಕಿ ಅಮ್ಮನವರ ಹಾಡುಗಳು ಎಷ್ಟೋ ಸಾವಿರಾರು ಹಾಡುಗಳು ಹಾಡಿದ್ದಾರೆ. ಹಾಗಾಗಿ ಅಮ್ಮ ಎಸ್ ಜಾನಕಿ ಅಮ್ಮ ಹೃದಯಾಘಾತದಿಂದ ಸತ್ತೋಗಿದ್ದಾರೆ. ಹಾಗಾಗಿ ಅವ್ರಿಗೋಸ್ಕರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅಂಥ ಅದ್ಭುತ ಕಲಾವಿದೆ ನಮ್ಮ ಭೂಮಿಗೆ ಮತ್ತೆ ಹುಟ್ಟಿ ಬರಲಿ ಅಂತ ಆ ದೇವರಲ್ಲಿ ಸಹ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರು ಮೈಸೂರಿನಲ್ಲಿ ಇವಾಗ ಅವರು ಮೃತದೇಹ ಮೈಸೂರಿನಲ್ಲಿದೆ. ಯಾರಾದರೂ ಅಲ್ಲಿ ಹತ್ರ ಇರೋರು ಹೋಗಿ ದರ್ಶನ ಮಾಡ್ಬೋದು. ಯಾಕೆಂದರೆ ನಾವು ದೂರ ಇರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ತುಂಬಾ ಬೇಜಾರಾಯಿತು ಅವರು ಸಾವಿನ ಸುದ್ದಿ ಕೇಳಿ. ಎಂತೆಂಥ ಕಲಾವಿದರನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಒಂದು ನಟನೆ ಆಗಿರ್ಬೋದು, ಒಂದು ಹಾಡುಗಾರಿಕೆ ಆಗಿರ್ಬೋದು, ಸಂಗೀತ ಸಾಹಿತ್ಯ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರುಗಳೇ ಆಗಲಿ, ಅವ್ರ ಕಿವಿಗೆ ಒಂದು ಹಿಂಪು ಅಂತ ಹೇಳ್ಬೋದು. ಈಗಿನ ಹಾಡುಗಳು ಹೇಗಿರುತ್ತೆ ಅಂತ ಅಂದರೆ, ಯಾರು ಬೇಜಾರು ಮಾಡ್ಕೋಬೇಡಿ, ಅಂಥ ಸಿಂಗರ್ಸ್ ಆದರೂ ಕೇಳಿಸ್ಕೊಂಡ್ರು ಒಂದ್ಸಲಿ ಕೇಳಿಸ್ಕೊಂಡ್ರೆ ಅಷ್ಟೇ ಬೋರು ಅಂತ ಅನಿಸ್ಬಿಡುತ್ತೆ. ಆದರೆ ಈ ಹಳೆಯ ಹಾಡುಗಳು, ಇವರು ಹಾಡಿರೋ ಹಳೆಯ ಹಾಡುಗಳಂತೂ ತುಂಬಾ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾವುದೇ ಒಂದು ಅವಾರ್ಡ್ ಫಂಕ್ಷನ್ಗೆ ಬಂದರೂ ಸಹ ಎಸ್ ಜಾನಕಿ ಅಮ್ಮನವರು SP ಬಾಲಸುಬ್ರಹ್ಮಣ್ಯಂ ಜೊತೆಯಲ್ಲಿ ಹಾಡ್ತಾಯಿದ್ರೆ ಕೇಳೋಕ್ಕೆ ಒಂದು ತುಂಬಾ ಖುಷಿಯಾಗುತ್ತೆ. ಏನೋ ಅಂತ ನಮ್ಮ ದೇಹದಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಬರುತ್ತೆ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಅಮ್ಮ ಸತ್ತೋಗಿದ್ದು ತುಂಬಾ ಮನ್ಸಿಗೆ ಬೇಜಾರು. ಒಂದು ಇಂಥ ನಟರನ್ನ ಕಳ್ಕೊತಾ ಇದ್ದೀವಿ ಅಂತ ತುಂಬ ಮನಸ್ಸಿಗೆ ನೋವು. ಹಾಗಾಗಿ ಯಾರೇ ಆಗಲಿ ಒಂದು ಕಲೆಗೆ ಬೆಲೆ ಕೊಡಿ. ಅವರು ಯಾರೇ ಆದರೂ ಪರವಾಗಿಲ್ಲ, ಅವರೊಂದು ಹಾಡು ಹಾಡ್ತಾ ಇದ್ದಾರೆ ಅಂದರೆ ಸುಮಾರು ಜನ ನೋಡಿ ನಗುವಂಥವ್ರು ಇರ್ತಾರೆ, ಹಾಡ್ಕೊಂಡು ನೋಡಿ ನಗುವಂಥವ್ರು ಇರ್ತಾರೆ. ಅವರಲ್ಲೂ ಒಂದು ಕಲೆ ಇರುತ್ತೆ ಅನ್ನೋದನ್ನು ಗುರುತಿಸಿ, ಯಾವುದೇ ಚಾನಲ್ ಆಗಲಿ ಮಾಧ್ಯಮದವರಾಗಲಿ ದಯವಿಟ್ಟು ಗುರುತಿಸಿ ಅಮ್ಮನವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಅವರಿಗಾಗಿ ಅವರು ಹಾಡಿರೋ ಒಂದು ಹಾಡನ್ನು ನಾನು ಹಾಡ್ತೀನಿ, ಕೇಳಿಸ್ಕೊಳ್ಳಿ. ಯಾರೂ ತಪ್ಪಾಗಿ ತಿಳಿಬಿಡಿ. ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ. ಇನ್ನೊಂದು ಹಾಡು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಇಂಥ ಅಮ್ಮನವರ ಎಸ್ ಜಾನಕಿ ಅಮ್ಮನವರ 2 ಸಾಲುಗಳನ್ನು ಮಾತ್ರ ಹಾಡಿದ್ದೀನಿ. ಹಾಗೂ ಯಾರೇ ಹಾಡಿದ್ರೂ ಒಂದು ಪ್ರೋತ್ಸಾಹಿಸಿ ಅವರಿಗೆ, ಇಂಥ ಅದ್ಭುತ ಕಲಾವಿದರಿಗೆ ನನ್ನ ನಮನಗಳು. ಅವರ ಆತ್ಮಕ್ಕೆ ದೇವರು ಶಾಂತಿ ಸಿಗಲಿ, ಮತ್ತೆ ಹುಟ್ಟಿ ಬರಲಿ ಅಂತ ಇಷ್ಟೇ ನಾನು ಕೇಳ್ಕೊಳ್ಳೋದು. ಮತ್ತು ಅವರು ಇಲ್ಲ ಅಂತ ಅಂದ್ರೂ, ಅವರು ಜೀವಂತವಾಗಿಲ್ಲ ಅಂದರು, ಅವರ ಹಾಡುಗಳು ಮಾತ್ರ ಜೀವಂತವಾಗಿದೆ. ದಯವಿಟ್ಟು ಅವರ ಹಾಡುಗಳನ್ನು ಕೇಳಿ ಆಲಿಸಿ
ಮನಸ್ಸಿಗೆ ಎಂಥ ಕಷ್ಟ ಇದ್ದರೂ ನೋವಿದ್ರೂ ಇಂಥ ಹಾಡುಗಳಿಂದ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಹೊರಟಿದ್ದೀನಿ. ಅವರ ಮೃತದೇಹನ ಮಣ್ಣು ಮಾಡ್ತಾರೆ. ಹಾಗೂ ಅವರ ಅಮ್ಮನವರು ಕೇರಳ ಮೂಲದವರು. ಹಾಗಾಗಿ ಅವರಿದ್ದಿದ್ದು ಮೈಸೂರು. ಹೋಗಿ ಅವರ ಮೃತದೇಹವನ್ನು ಯಾರಾದರೂ ನೋಡ್ಬೋದು. ಅವರ ಪಾದ ಮುಟ್ಟಿ ನಮಸ್ಕರಿಸೋದೇ ನಮ್ಮದೊಂದು ಪುಣ್ಯ ಅಂತ ಅನ್ಕೋಬೋದು. ಆ ಪುಣ್ಯ ನಾವು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಹಾಡುಗಳನ್ನು ಕೇಳಿ ಆನಂದಿಸಿ, ಮತ್ತು ಇಂಥ ಕಲಾವಿದರು ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಂಥ ಅದ್ಭುತ ಕಲಾವಿದರಂದರೆ ಇವಾಗೂ ಅಮ್ಮನ ಥರನೇ ಹಾಡ್ತಾರೆ. ಎಸ್ ಜಾನಕಿ ಅಮ್ಮನವರ ಸಾಂಗ್ ಅಂದ್ರೇ ಹೈ ಪಿಚ್ಚು, ಅಂದರೆ ಅವ್ರ ಗಂಟ್ಲಲ್ಲೇ ಹಿಡ್ದಿಟ್ಕೊಳ್ಳಲ್ಲ ಆ ವಾಯ್ಸ್ನ. ಅವರು ಅಷ್ಟು ಚೆನ್ನಾಗಿ ಹಾಡ್ತಾರೆ. ಹಾಗಾಗಿ ಈ ಅದ್ಭುತ ಕಲಾವಿದರಿಗೆ ನನ್ನದೊಂದು ಮತ್ತೊಮ್ಮೆ ನಮನಗಳು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹಾಡನ್ನು ಕೇಳಿದ್ದಕ್ಕೂ ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತಿದ್ದೀನಿ. ಧನ್ಯವಾದಗಳು.